ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕರುನಾಡ ರಾಜಕಾರಣದಲ್ಲಿ ಹೊಸ ಸಂಚಲನ. ಸಂಘಟನಾ ಧೀರನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ. ಶೂನ್ಯದಿಂದ ಶಿಖರಕ್ಕೇರಿದ ಬಂಡೆಯ ಅಬ್ಬರ. ಹೈಕಮಾಂಡ್ ಮೆಚ್ಚಿದ ಟ್ರಬಲ್ ಶೂಟರ್ನ ಕಂಪ್ಲೀಟ್ ಸ್ಟೋರಿ. ಇವತ್ತಿನ ಜಿ ಫೋಕಸ್ ವಿಶೇಷ. ಡಿಕೆಶಿ ಪಟ್ಟಾಭಿಷೇಕ. ನಾನು ಪ್ರವೀಣ್ ಕುಂಬಾರ್. ಕನಕಪುರದ ಆಲದಹಳ್ಳಿಯ ಮಣ್ಣಿನ ಮಗ, ಇಂದು ಕರುನಾಡಿನ ಪ್ರಭಾವಿ ನಾಯಕ. ರಾಜಕೀಯದ ಚದುರಂಗಾಟದಲ್ಲಿ ಎದುರಾಳಿಗಳನ್ನ ಮಣಿಸುವುದರಲ್ಲಿ ಇವರು ನಿಸ್ಸೀಮರು. ಅಷ್ಟಕ್ಕೂ ಯಾರು ಈ ಡಿ.ಕೆ. ಶಿವಕುಮಾರ್? ಇವರ ರಾಜಕೀಯ ಹಾದಿಯಲ್ಲಿ ಎದುರಾದ ಸವಾಲುಗಳೆಷ್ಟು? ಈ ಬಂಡೆಯ ಅಸಲಿ ಶಕ್ತಿ ಏನು? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶೂನ್ಯದಿಂದ ಶಿಖರಕ್ಕೇರಿದ ಟ್ರಬಲ್ ಶೂಟರ್. 2023ರ ಭರ್ಜರಿ ಬಹುಮತದ ಶಿಲ್ಪಿಗೆ ಗದ್ದುಗೆ. ಡಿ.ಕೆ. ಶಿವಕುಮಾರ್ ಅಂದ್ರೆ ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಆಲಹಳ್ಳಿಯ ಜಮೀನ್ದಾರರ ಕುಟುಂಬದಲ್ಲಿ 1962 ಮೇ 15ರಂದು ಜನಿಸಿದ ಇವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ರಾಜ್ಯಾಡಳಿತದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಯ ಪುತ್ರನಾಗಿ ಜನಿಸಿದ ಡಿಕೆಶಿ ಕನಕಪುರ ಮತ್ತು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣ ಮುಗಿಸಿ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಅಪ್ಪಟ ವಿದ್ಯಾವಂತ ರಾಜಕಾರಣಿ. ವಿದ್ಯಾರ್ಥಿ ದೆಸೆಯಲ್ಲೇ ಎನ್ಎಸ್ಯುಐ ನಾಯಕ ಡಿಕೆಶಿ. ಇವರ ರಾಜಕೀಯದ ಅಡಿಪಾಯ ಶುರುವಾಗಿದೆ ವಿದ್ಯಾರ್ಥಿ ದೆಸೆಯಲ್ಲಿ. ಎನ್ಎಸ್ಯುಐ ಮೂಲಕ ಸಂಘಟನಾ ಶಕ್ತಿ ಪ್ರದರ್ಶಿಸಿದ ಡಿಕೆಶಿ ಕೇವಲ 23ನೇ ವಯಸ್ಸಿನಲ್ಲೇ ದಿಗ್ಗಜ ನಾಯಕ ಎಚ್.ಡಿ. ದೇವೇಗೌಡರ ವಿರುದ್ಧ ಚುನಾವಣಾ ಕಣಕ್ಕಿಳಿದು ಸಾಹಸ ಮೆರೆದವರು. 1989ರಲ್ಲಿ ಮೊದಲ ಬಾರಿ ಸಾತನೂರಿನಿಂದ ವಿಧಾನಸಭಾ ಪ್ರವೇಶಿಸಿದ ಇವರು ಅಲ್ಲಿಂದ ಇಲ್ಲಿಯವರೆಗೂ ಸತತವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬಂಗಾರಪ್ಪನವರೇ ನನ್ನ ರಾಜಕೀಯ ಗುರು ಎಂದ ಡಿಕೆಶಿ. ಇನ್ನು ಡಿಕೆಶಿ ಅವರ ರಾಜಕೀಯ ಯಶಸ್ಸಿನ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಂತವರು ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು. ಡಿಕೆಶಿ ಹೆಮ್ಮೆಯಿಂದ ಹೇಳಿಕೊಳ್ತಾರೆ, ಬಂಗಾರಪ್ಪನವರೇ ನನ್ನ ರಾಜಕೀಯ ಗುರು ಅಂತ. ನಾನು ಜೈಲು ಮಂತ್ರಿಯಾಗಿದ್ದವನು, ಇವತ್ತು ಸಿಎಂ ಆಗಿದ್ದೀನಿ. ನೀನು ಕೂಡ ಒಂದು ದಿನ ಸಿಎಂ ಆಗಬೇಕು ಅಂತ ಅಂದು ಬಂಗಾರಪ್ಪ ಹರಿಸಿದ್ದ ಮಾತುಗಳನ್ನ ಡಿಕೆಶಿ ಇಂದಿಗೂ ಮೆಲುಕು ಹಾಕ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ನ ನಂಬಿಕಸ್ತ ಬಂಟ. ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗಲೆಲ್ಲ ಹೈಕಮಾಂಡ್ ಕಣ್ಣಿಗೆ ಕಾಣೋದು ಈ ಟ್ರಬಲ್ ಶೂಟರ್. ಗುಜರಾತ್ನ ಅಹಮದ್ ಪಟೇಲ್ ಅವರ ಚುನಾವಣೆ ಇರಲಿ ಅಥವಾ ಮಹಾರಾಷ್ಟ್ರದ ವಿಲಾಸರಾವ್ ದೇಶಮುಖ್ ಅವರ ಸರ್ಕಾರ ಉಳಿಸುವ ಸಂದರ್ಭ ಇರಲಿ, ರೆಸಾರ್ಟ್ ರಾಜಕೀಯದಲ್ಲಿ ಚಾಣಕ್ಯ ನೀತಿ ಬಳಸಿ ಕಾಂಗ್ರೆಸ್ ಗೆಲ್ಲುವಂತೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲತ್ತೆ. 2020ರಲ್ಲಿ ಕೆಪಿಸಿಸಿ ಸಾರಥ್ಯ ವಹಿಸಿಕೊಂಡು ತಳಮಟ್ಟದಿಂದ ಪಕ್ಷವನ್ನ ಕಟ್ಟಿ 2023ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಬಹುಮತ ತಂದುಕೊಡುವಲ್ಲಿ ಇವರ ಶ್ರಮ ಅಪಾರ.
ರಾಜಕೀಯದಲ್ಲಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಡಿಕೆಶಿ ವೈಯಕ್ತಿಕ ಜೀವನದಲ್ಲಿ ದೈವಭಕ್ತ ಮತ್ತು ಶಿಸ್ತಿನ ಸಿಪಾಯಿ. 1993ರಲ್ಲಿ ಉಷಾ ಅವರನ್ನ ವಿವಾಹವಾದ ಇವರಿಗೆ ಐಶ್ವರ್ಯ, ಆಭರಣ ಎಂಬ 2 ಪುತ್ರಿಯರು ಹಾಗೂ ಆಕಾಶ್ ಎಂಬ ಪುತ್ರನಿದ್ದಾನೆ. ದೆಹಲಿಯ ತಿಹಾರ್ ಜೈಲಿಗೆ ಹೋಗಿ ಬಂದ ನಂತರ ಸಂಪೂರ್ಣ ಸಸ್ಯಾಹಾರಿಯಾಗಿ ಬದಲಾಗಿರುವ ಇವರು ಮ್ಯಾನ್ ಪವರ್ ಮತ್ತು ಮನಿ ಪವರ್ಗಿಂತ ದೈವ ಬಲವೇ ಶ್ರೇಷ್ಠ ಅಂತ ನಂಬಿದ್ದಾರೆ. ಡಿಕೆಶಿ ರಾಜಕೀಯ ಇತಿಹಾಸ. ಕನಕಪುರ ಬಂಡೆ ಎಂದೇ ಖ್ಯಾತರಾದ ಡಿಕೆ ಶಿವಕುಮಾರ್ ಅವರ ಚುನಾವಣಾ ರಾಜಕೀಯದ ಏರಿಳಿತದ ಹಾದಿ ಅತ್ಯಂತ ರೋಚಕವಾಗಿದ್ದು, ಅವರು 1985ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿ ಸ್ಪರ್ಧಿಸಿ ಸೋಲು ಕಂಡರು. ನಂತರ 1989, 1994 ಪಕ್ಷೇತರವಾಗಿ, 1999 ಮತ್ತು 2004ರ ಚುನಾವಣಾ ಕಣದಲ್ಲಿ ಸತತವಾಗಿ ಅದೇ ಕ್ಷೇತ್ರದಲ್ಲಿ ಗೆಲುವಿನ ನಗೆ ಬೀರಿದ್ರು. ಈ ನಡುವೆ 2002ರ ಕನಕಪುರ ಲೋಕಸಭಾ ಉಪಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧ ಸೋಲು ಅನುಭವಿಸಿತ್ತಾದರೂ ವಿಧಾನಸಭಾ ಚುನಾವಣಾ ಕಣದಲ್ಲಿ ಮಾತ್ರ ಅವರು ಅಜೇಯರಾಗಿಯೇ ಉಳಿದಿದ್ದಾರೆ. ಕ್ಷೇತ್ರ ಮರು ವಿಂಗಡಣೆಯ ನಂತರ ವಿಶೇಷವಾಗಿ 2008ರಿಂದ ಈಚೆಗೆ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಥಳಾಂತರಗೊಂಡ ಅವರು 2008, 2013, 2018 ಮತ್ತು 2023ರ ವಿಧಾನಸಭಾ ಚುನಾವಣೆಗಳಲ್ಲೂ ಸತತವಾಗಿ ಭರ್ಜರಿ ಗೆಲುವು ದಾಖಲಿಸುತ್ತಾ ತಮ್ಮ ರಾಜಕೀಯ ಸುಲ್ತಾನ ಪಟ್ಟವನ್ನ ಭದ್ರಪಡಿಸಿಕೊಂಡಿದ್ದಾರೆ. ಸಚಿವ ಸ್ಥಾನದಿಂದ ಸಿಎಂ ಗದ್ದುಗೆವರೆಗೆ ಡಿಕೆ ಶಿವಕುಮಾರ್ ಅವರು ಸತತ 8 ಬಾರಿ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವ ದಾಖಲೆ ಹೊಂದಿದ್ದು, ಶಾಸಕರಾಗಿ ಮಾತ್ರ ಅಲ್ಲದೆ ವಿವಿಧ ಸರ್ಕಾರಗಳಲ್ಲಿ ಪ್ರಮುಖ ಖಾತೆಗಳನ್ನು ನಿಭಾಯಿಸಿದ ಸುದೀರ್ಘ ಅನುಭವ ಹೊಂದಿದ್ದಾರೆ. ಅವರು 1990-92ರ ಅವಧಿಯಲ್ಲಿ ಕಾರಾಗೃಹಗಳು ಮತ್ತು ಗೃಹ ರಕ್ಷಕರ ಸಚಿವರಾಗಿ ಮೊದಲ ಬಾರಿಗೆ ಅಧಿಕಾರ ವಹಿಸಿಕೊಂಡರು. ತದನಂತರ 1999-4ರ ಅವಧಿಯಲ್ಲಿ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಪ್ರಭಾವಿ ನಗರಾಭಿವೃದ್ಧಿ ಸಚಿವರಾಗಿ, 2013-18ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂಧನ ಸಚಿವರಾಗಿ ಮಹತ್ವದ ಕಾರ್ಯಗಳನ್ನು ಮಾಡುವ ಮೂಲಕ ಪ್ರಮುಖ ಇಲಾಖೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. 2018-19ರ ಮೈತ್ರಿ ಸರ್ಕಾರದಲ್ಲಿ ನೀರಾವರಿ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಜವಾಬ್ದಾರಿ ನಿಭಾಯಿಸಿದ ಅವರು 2023ರಿಂದ ಪ್ರಸ್ತುತದವರೆಗೆ ಕರ್ನಾಟಕ ರಾಜ್ಯದ ಪ್ರಬಲ ಉಪಮುಖ್ಯಮಂತ್ರಿಯಾಗಿ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೇವಲ ಸರ್ಕಾರದ ಹುದ್ದೆಗಳನ್ನಷ್ಟೇ ಅಲ್ಲದೆ ಪಕ್ಷದ ಸಂಘಟನೆಯಲ್ಲೂ ಸದಾ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದ್ದಾರೆ. 2008-10ರ ಅವಧಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತಿದ್ದ ಅವರು ನಂತರ 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ತಮ್ಮ ಚಾಣಾಕ್ಷ ನಾಯಕತ್ವದ ಮೂಲಕ ಇಡೀ ಪಕ್ಷಕ್ಕೆ ಹೊಸ ಚೈತನ್ಯ ನೀಡಿದ ಈ ಕನಕಪುರ ಬಂಡೆ ಸರ್ಕಾರದ ಜೊತೆಗೆ ಪಕ್ಷದ ಸಂಘಟನೆಯಲ್ಲೂ ಟ್ರಬಲ್ ಶೂಟರ್ ಪಾತ್ರವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇವರ ಅದ್ಭುತ ಸಂಘಟನಾ ಚತುರತೆಯ ಬಲದಿಂದಲೇ ಕಾಂಗ್ರೆಸ್ ಪಕ್ಷವು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲು ಸಾಧ್ಯ ಆಯಿತು. ಈ ಮೂಲಕ ಡಿಕೆ ಶಿವಕುಮಾರ್ ಅವರು ರಾಜಕೀಯ ಅಧಿಕಾರ ಮತ್ತು ಪಕ್ಷದ ಸಂಘಟನೆ ಎರಡನ್ನ ಸಮರ್ಥವಾಗಿ ನಿಭಾಯಿಸುತ್ತಿರುವ ಅಪ್ರತಿಮ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಬಂಡೆಯ ಎದುರು ಬೀಸಿದ ಗಾಳಿಗಳೆಷ್ಟೋ, ಬಂದ ಅಲೆಗಳೆಷ್ಟೋ, ಆದರೆ ಯಾವುದಕ್ಕೂ ಜಗ್ಗದ, ಯಾವುದಕ್ಕೂ ಬಗ್ಗದ ಆ ಅಪ್ರತಿಮ ಧೀರ ಈಗ ಕರುನಾಡಿನ ಮಹಾಸಾರಥಿ, ಕಾಂಗ್ರೆಸ್ ಪಾಲಿನ ರಕ್ಷಕ, ವಿರೋಧಿಗಳ ಪಾಲಿನ ಸಿಂಹ ಸ್ವಪ್ನ, ಕನ್ನಡಿಗರ ಪಾಲಿನ ಚಾಣಕ್ಯ,
ತಿಹಾರ್ ಜೈಲಿನ ಕತ್ತಲೆಯಿಂದ ವಿಧಾನಸೌಧದ ಗದ್ದುಗೆಯ ತನಕ ಈ ಬಂಡೆ ಉರುಳಿ ಬಂದ ಹಾದಿ ಸಾಮಾನ್ಯದ್ದಲ್ಲ. ಸಚಿವರಾಗಿ ಇವರು ಮಾಡಿದ ಸಾಧನೆಗಳೇನು, ಇವರ ಬೆನ್ನಟ್ಟಿರುವ ಆರೋಪಗಳ ಹುತ್ತವೆಷ್ಟು? ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಜೈಲಿನ ಕತ್ತಲೆಯಿಂದ ಸಿಎಂ ಗದ್ದುಗೆವರೆಗೆ, ಅಲೆಗಳಿಗೆ ಅಲುಗಾಡದ ಕನಕಪುರದ ಬಂಡೆ. ಡಿಕೆ ಶಿವಕುಮಾರ್ ಅವರು ಕೇವಲ ಒಬ್ಬ ನಾಯಕನಲ್ಲ, ಬದಲಿಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪಾಲಿನ ಅಜೇಯ ಟ್ರಬಲ್ ಶೂಟರ್ ಎಂದೇ ಗುರುತಿಸಿಕೊಂಡ ರಾಜಕೀಯ ಚಾಣಕ್ಯ. 2017ರಲ್ಲಿ ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಆಮಿಷಗಳಿಂದ ರಕ್ಷಿಸಿ ಪಕ್ಷದ ಪ್ರತಿಷ್ಠೆ ಕಾಯ್ದಿದ್ದಾಗಲಿ ಅಥವಾ ಮಹಾರಾಷ್ಟ್ರದಲ್ಲಿ ಬಿಕ್ಕಟ್ಟು ಎದುರಾದಾಗ ಸರ್ಕಾರ ಉಳಿಸಲು ತೆರೆಮರೆಯಲ್ಲಿ ತಂತ್ರ ಹೆಣೆದಿದ್ದಾಗಲಿ, ಪಕ್ಷ ಸಂಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಇವರ ರಣತಂತ್ರವೇ ಹೈಕಮಾಂಡ್ಗೆ ಶ್ರೀರಕ್ಷೆ ಆಗಿದೆ. ಎದುರಾಳಿಗಳ ಯಾವುದೇ ಸವಾಲುಗಳಿಗೂ ಧೃತಿಗೆಡದೆ ಗಟ್ಟಿಯಾಗಿ ನಿಲ್ಲುವ ಇವರ ಧೀಮಂತ ನಾಯಕತ್ವಕ್ಕಾಗಿಯೇ ರಾಜಕೀಯ ವಲಯದಲ್ಲಿ ಇವರನ್ನ ಯಾರು ಅಲುಗಾಡಿಸಲಾಗದ ಕಾರಣಕ್ಕೆ ಕನಕಪುರದ ಬಂಡೆ ಅಂತ ಕರೆಯಲಾಗುತ್ತೆ. ಈ ಬಿರುದನ್ನ ಡಿಕೆಶಿ ಅವರು ಕೂಡ ಇಂದಿಗೂ ಅತ್ಯಂತ ಹೆಮ್ಮೆಯಿಂದಲೇ ಹೊತ್ತು ಮುನ್ನಡೆಯುತ್ತಿದ್ದಾರೆ. ಕರ್ನಾಟಕ ರಾಜಕಾರಣದ ಧ್ರುವ ತಾರೆಗಳಾದ ಎಸ್.ಎಂ. ಕೃಷ್ಣ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಕೇವಲ ರಾಜಕೀಯವಲ್ಲದೆ ಅತ್ಯಂತ ಆಪ್ತವಾದ ಕೌಟುಂಬಿಕ ಸಂಬಂಧ ಇತ್ತು. ತಮ್ಮ ರಾಜಕೀಯ ಮಾರ್ಗದರ್ಶಕರಾಗಿದ್ದ ಕೃಷ್ಣ ಅವರನ್ನ 2008ರಲ್ಲಿ ರಾಜ್ಯಸಭೆಗೆ ಕಳುಹಿಸಿ ಯುಪಿಎ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರನ್ನಾಗಿ ಮಾಡುವಲ್ಲಿ ಡಿಕೆಶಿ ಪಾತ್ರ ಹಿರಿದಾದದ್ದು. ಈ ಗಾಢ ಬಾಂಧವ್ಯದ ಕಾರಣದಿಂದಾಗಿಯೇ 2024ರಲ್ಲಿ ಕೃಷ್ಣ ಅವರು ನಿಧನರಾದಾಗ ವಿಧಾನಸಭೆಯಲ್ಲಿ ಡಿಕೆಶಿ ಮಾತನಾಡಿದ ಭಾವುಕ ಭಾಷಣ ಇಂದಿಗೂ ಎಲ್ಲರ ಕಣ್ಣಾಲಿಗಳನ್ನ ಒದ್ದೆ ಮಾಡುತ್ತದೆ. ಸಂಕಷ್ಟಗಳನ್ನ ಸೀಳಿ ಸಚಿವರಾದ ಸಂಘಟನಾ ಧೀರ. 2013ರಲ್ಲಿ ಇವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ಸಚಿವ ಸ್ಥಾನ ತಪ್ಪಿಸಲು ಹಲವರು ಯತ್ನಿಸಿದ್ರು. ಆದರೆ ಧೃತಿಗೆಡದ ಡಿಕೆಶಿ ನ್ಯಾಯಾಂಗ ತಜ್ಞರ ಮುಂದೆ ಶುದ್ಧ ಹಸ್ತರಾಗಿ ಹೊರಬಂದು ಸಿದ್ದರಾಮಯ್ಯ ಸಂಪುಟದಲ್ಲಿ ಇಂಧನ ಸಚಿವರಾದರು. ಅಂದು ಜಡ್ಡುಗಟ್ಟಿದ್ದ ಇಂಧನ ಇಲಾಖೆಯಲ್ಲಿ ಇವರು ತಂದ ರೈತ ಸೂರ್ಯ ಯೋಜನೆ ಇಂದು ಇಡೀ ದೇಶಕ್ಕೆ ಮಾದರಿ. 13,000 ಎಕರೆ ವಿಸ್ತೀರ್ಣದ ಸೋಲಾರ್ ಪಾರ್ಕ್ ಇವರ ದಕ್ಷತೆಗೆ ಸಾಕ್ಷಿ. 2019 ಡಿಕೆ ಶಿವಕುಮಾರ್ ಅವರ ಇಡೀ ರಾಜಕೀಯ ಜೀವನದಲ್ಲಿ ಅತ್ಯಂತ ಕಠಿಣ ಹಾಗೂ ಸವಾಲಿನ ಪರೀಕ್ಷೆ ವರ್ಷ ಆಗಿತ್ತು. ಅಕ್ರಮ ಹಣ ವರ್ಗಾವಣೆ ಆರೋಪದ ಸುಳಿಗೆ ಸಿಲುಕಿದ ಅವರು ದೆಹಲಿಯ ತಿಹಾರ್ ಜೈಲಿನಲ್ಲಿ ಬರೋಬ್ಬರಿ 50 ದೀರ್ಘ ದಿನಗಳ ಕಾಲ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂತು. ರಾಜಕೀಯವಾಗಿ ಅವರನ್ನ ಮುಗಿಸಿಯೇ ಬಿಟ್ರು ಎನ್ನುವ ಮಾತುಗಳು ಕೇಳಿಬರುತ್ತಿದ್ದ ಹೊತ್ತಿನಲ್ಲಿ ಅಕ್ಟೋಬರ್ 24ರಂದು ಜೈಲಿನಿಂದ ಬಿಡುಗಡೆಯಾಗಿ ಅವರು ಮರಳಿ ಬೆಂಗಳೂರಿಗೆ ಬಂದಾಗ ಇಡೀ ಚಿತ್ರಣವೇ ಬದಲಾಗಿತ್ತು. ಅಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಆರಂಭವಾದ ಮೆರವಣಿಗೆ ರಾಜಧಾನಿ ಬೆಂಗಳೂರು ಹಿಂದೆಂದೂ ಕಾಣದ ರಾಜ್ಯಾತಿಥ್ಯದ ಅದ್ದೂರಿ ರೋಡ್ ಶೋಗೆ ಸಾಕ್ಷಿಯಾಯಿತು. ಅಭಿಮಾನಿಗಳು, ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರ ಆ ಅಭೂತಪೂರ್ವ ಜೈಕಾರ ಹಾಗೂ ಬೆಂಬಲದ ಅಲೆ ಡಿಕೆಶಿ ಅವರಿಗೆ ಹೊಸ ಆನೆಬಲ ತಂದುಕೊಟ್ಟಿದ್ದು. ಜೈಲು ವಾಸದ ಆ ಕಗ್ಗತ್ತಲೆಯ ದಿನಗಳೇ ಇವರನ್ನ ರಾಜಕೀಯವಾಗಿ ಮತ್ತಷ್ಟು ಗಟ್ಟಿಯಾಗಿಸಿದವು ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನ ಅಧಿಪತಿಯಾಗಿ ಹೊರಹೊಮ್ಮಲು ದಾರಿದೀಪವಾದವು. ಡಿಜಿಟಲ್ ಕ್ರಾಂತಿ ಮಾಡಿದ ದೇಶದ ಪ್ರಥಮ ಶಾಸಕ. ಸಾಧನೆಗಳ ವಿಷಯಕ್ಕೆ ಬಂದರೆ ಡಿಕೆಶಿ ಯಾವಾಗಲೂ ಮುಂದೆ. ಕನಕಪುರ ಕ್ಷೇತ್ರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತದಾರರ ಜೊತೆ ನೇರ ಸಂಪರ್ಕ ಸಾಧಿಸಿದ ದೇಶದ ಪ್ರಥಮ ಶಾಸಕ ಎಂಬ ಕೀರ್ತಿ ಇವರದ್ದು. ಇನ್ನು ಜಲಸಂಪನ್ಮೂಲ ಸಚಿವರಾಗಿ ಮೇಕೆದಾಟು, ಎತ್ತಿನಹೊಳೆ ಯೋಜನೆಗಳಿಗೆ ಇವರು ನೀಡಿದ ವೇಗ ಕರುನಾಡಿನ ನೀರಾವರಿ ಇತಿಹಾಸದಲ್ಲಿ ದಾಖಲೆಯಾಗಿದೆ.
ರಾಜಕೀಯ ಯಶಸ್ಸಿನ ನಡುವೆಯೂ ನಾಣ್ಯಕ್ಕೆ ಎರಡು ಮುಖಗಳಿರುವಂತೆ ಡಿಕೆ ಶಿವಕುಮಾರ್ ಅವರ ಮೇಲೆ ಆರೋಪಗಳ ಸುರಿಮಳೆಯೇ ಇದೆ. ಆದಾಯ ಮೀರಿದ ಆಸ್ತಿ ಗಳಿಕೆ ಮತ್ತು 15ರಷ್ಟು ಕಮಿಷನ್ ಆರೋಪಗಳು ಇಂದಿಗೂ ಇವರನ್ನ ಬೆನ್ನಟ್ಟಿದ್ದು, ಪ್ರತಿಪಕ್ಷಗಳು ಇವರನ್ನ ಹೈಕಮಾಂಡ್ನ ATM ಮಷಿನ್ ಅಂತ ಕಟುವಾಗಿ ಟೀಕಿಸುತ್ತವೆ. ಇತ್ತೀಚೆಗಷ್ಟೇ ಇವರಿಗೆ ದೊಡ್ಡ ರಿಲೀಫ್ ನೀಡಿದ್ರು ಲೋಕಾಯುಕ್ತ ತನಿಖೆಯ ತೂಗುಗತ್ತಿ ಇನ್ನು ಇವರ ಮೇಲೆ ಬಾಕಿ ಉಳಿದಿದೆ. ಎರಡು 2020 ಮಾರ್ಚ್ 11ರಂದು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಕೆಪಿಸಿಸಿ ಸಾರಥ್ಯ ವಹಿಸಿಕೊಂಡ ಡಿಕೆ ಶಿವಕುಮಾರ್ ತಮ್ಮ ಅದ್ಭುತ ಸಂಘಟನಾ ಚಾತುರ್ಯದಿಂದ ಕೇವಲ 3 ವರ್ಷಗಳಲ್ಲಿ ಪಕ್ಷಕ್ಕೆ ಹೊಸ ಚೈತನ್ಯ ತುಂಬಿದ್ರು. ಇದರ ಫಲವಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋಬ್ಬರಿ 135 ಸ್ಥಾನಗಳನ್ನು ಗೆಲ್ಲಿಸಿಕೊಡುವ ಮೂಲಕ ಭರ್ಜರಿ ಬಹುಮತದೊಂದಿಗೆ ಇತಿಹಾಸ ಸೃಷ್ಟಿಸಿದ್ರು. ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ದೊಡ್ಡ ತಿರುವು ಸಿಕ್ಕಿದ್ದು ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿಯಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಎಂಬ ಹೆಮ್ಮೆಯ ಕನಸನ್ನ ಹೊತ್ತು ಮುಖ್ಯಮಂತ್ರಿ ಗದ್ದುಗೆ ಏರುತ್ತಿರುವ ಡಿಕೆಶಿ ಅವರ ಮುಂದೆ ಸಾಲು ಸಾಲು ಸವಾಲುಗಳಿವೆ. ಸದ್ಯ ಕಳೆಗುಂದಿರುವ ಸರ್ಕಾರದ ವರ್ಚಸ್ಸನ್ನ ಮರಳಿ ಸ್ಥಾಪಿಸೋದು, ಆಡಳಿತಕ್ಕೆ ಹೊಸ ವೇಗ ನೀಡೋದು ಮತ್ತು ಜನರ ವಿಶ್ವಾಸವನ್ನ ಸಂಪೂರ್ಣವಾಗಿ ಗಳಿಸುವುದು ಅವರ ಮುಂದಿರುವ ಪ್ರಮುಖ ಗುರಿಗಳಾಗಿವೆ. ಈ ಜವಾಬ್ದಾರಿಯನ್ನು ಅವರು ಹೇಗೆ ನಿಭಾಯಿಸುತ್ತಾರೆ ಮತ್ತು ಕರ್ನಾಟಕವನ್ನು ಅಭಿವೃದ್ಧಿಯತ್ತ ಹೇಗೆ ಮುನ್ನಡೆಸುತ್ತಾರೆ ಎಂಬ ತೀವ್ರ ಕುತೂಹಲ ಹಾಗೂ ನಿರೀಕ್ಷೆ ಈಗ ಇಡೀ ರಾಜ್ಯದ ಜನತೆಯಲ್ಲಿ ಮೂಡಿದೆ. ದಶಕಗಳ ಕಾಲದ ಕನಸು ನನಸಾಗಿದೆ. ಸಂಘಟನಾ ಧೀರನ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಕುರ್ಚಿ ಸಿಕ್ಕ ತಕ್ಷಣ ಎಲ್ಲವೂ ಮುಗಿಯಲಿಲ್ಲ. ಬದಲಿಗೆ ಅಸಲಿ ಆಟ ಈಗಷ್ಟೇ ಶುರುವಾಗಿದೆ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿಕೃತಗೊಳಿಸಲಾಗಿದೆ. ಬಯಸಿದ ಸಿಎಂ ಸ್ಥಾನವೇನೋ ಸಿಕ್ಕಿದೆ. ಆದರೆ ಡಿಕೆಶಿ ಮುಂದಿರುವ ಹಾದಿ ಮಾತ್ರ ಸುಗಮವಾಗಿಲ್ಲ. ರಾಜಕೀಯ, ಆಡಳಿತ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸವಾಲುಗಳ ಸುಂಟರ ಗಾಳಿಯೇ ಇದೆ. ಐತಿಹಾಸಿಕ ಸಿಎಲ್ಪಿ ಸಭೆ ಮತ್ತು ಡಿಕೆಶಿ ಆಯ್ಕೆ. ಡಿಕೆಶಿ ಮುಂದಿರುವ 6 ಅಗ್ನಿ ಪರೀಕ್ಷೆಗಳು. ಬೆಂಗಳೂರಿನ ವಿಧಾನಸೌಧದಲ್ಲಿ ಶನಿವಾರ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹೈವೋಲ್ಟೇಜ್ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರನ್ನಾಗಿ ಒಕ್ಕೂರಲಿನಿಂದ ಆಯ್ಕೆ ಮಾಡಲಾಗಿದೆ. ಎಐಸಿಸಿ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಡಿಕೆಶಿ ಹೆಸರನ್ನ ಪ್ರಸ್ತಾಪಿಸಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅದನ್ನು ಅನುಮೋದಿಸಿದ್ರೆ ಶಾಸಕರೆಲ್ಲರೂ ಕೈ ಎತ್ತುವ ಮೂಲಕ ಒಮ್ಮತದ ಬೆಂಬಲ ಸೂಚಿಸಿದ್ರು. ಈ ಐತಿಹಾಸಿಕ ಆಯ್ಕೆಯ ಬೆನ್ನಲ್ಲೇ ಜವಾಬ್ದಾರಿಯುತ ನಡೆ ಪ್ರದರ್ಶಿಸಿದ ಡಿಕೆಶಿ ನಿರ್ಗಮಿತ ನಾಯಕ ಸಿದ್ದರಾಮಯ್ಯ ಅವರ ಸೇವೆಯನ್ನ ಮುಕ್ತ ಕಂಠದಿಂದ ಕೊಂಡಾಡಿ ಸೌಹಾರ್ದತೆಗೆ ಸಾಕ್ಷಿ ಆದ್ರು. ಸಚಿವ ಸಂಪುಟ ರಚನೆಯ ತ್ರಿಕೋನ ಸರ್ಕಸ್. ಡಿಕೆಶಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆ ಎದುರಾಗುವ ಮೊದಲ ಸವಾಲೇ ಸಚಿವ ಸಂಪುಟ ರಚನೆ. ಕಾಂಗ್ರೆಸ್ನಲ್ಲಿ ಈಗ 3 ಪ್ರಬಲ ಶಕ್ತಿ ಕೇಂದ್ರಗಳಿವೆ: ಸಿದ್ದರಾಮಯ್ಯ ಬಣ, ಖರ್ಗೆ ಬಣ ಮತ್ತು ಸ್ವತಃ ಡಿಕೆಶಿ ಬಣ. ಸಿದ್ದರಾಮಯ್ಯ ಆಪ್ತರಾದ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಪರಮೇಶ್ವರ್ ಮತ್ತು ಜಮೀರ್ ಅಹಮದ್ ಪ್ರಮುಖ ಖಾತೆಗಳಿಗಾಗಿ ಪಟ್ಟು ಹಿಡಿದಿದ್ದಾರೆ. ಇತ್ತ ಡಿಕೆಶಿ ಬಣದ ಲಕ್ಷ್ಮೀ ಹೆಬ್ಬಾಳ್ಕರ್,
ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಡಿಸೋದು ಅನಿವಾರ್ಯ. ಈ ಮೂರು ಬಣಗಳ ನಡುವೆ ರಾಜಕೀಯ ಸಮತೋಲನ ಕಾಯ್ದುಕೊಂಡು ಅಸಮಾಧಾನ ಸ್ಫೋಟಗೊಳ್ಳದಂತೆ ಸಂಪುಟ ರಚಿಸೋದು ಡಿಕೆಶಿಗೆ ಅಕ್ಷರಶಃ ಕಬ್ಬಿಣದ ಕಡಲೆ ಆಗಲಿದೆ. ಅಹಿಂದ ಮತ ಬ್ಯಾಂಕ್ ಮತ್ತು ಜಾತಿ ಗಣತಿಯ ಜೇನುಗೂಡು. ಸಿದ್ದರಾಮಯ್ಯ ಅವರು ಕಟ್ಟಿಕೊಟ್ಟ ಅಹಿಂದ ಮತ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವುದು ಡಿಕೆಶಿ ಪಾಲಿನ ಅತಿದೊಡ್ಡ ಪರೀಕ್ಷೆ. ಇದರ ಜೊತೆಗೆ ಈಗ ಜಾತಿ ಗಣತಿ ವರದಿ ಭಾರಿ ಸಂಚಲನ ಮೂಡಿಸಿದೆ. ವರದಿಯ ಪ್ರಕಾರ ಮುಸ್ಲಿಮರು 14% ಲಿಂಗಾಯತರು 11% ಮತ್ತು ಒಕ್ಕಲಿಗರು 10% ಈ ವರದಿಯನ್ನು ಅಂಗೀಕರಿಸುವುದು ಅಥವಾ ತಿರಸ್ಕರಿಸುವುದು ಡಿಕೆಶಿಗೆ ನುಂಗಲಾರದ ತುತ್ತಾಗಿದೆ. ಒಂದೊಮ್ಮೆ ಒಕ್ಕಲಿಗ ಸಮುದಾಯದ ವಿರೋಧ ಕಟ್ಟಿಕೊಂಡ್ರೆ ಸ್ವಜಾತಿಯವರ ಅಸಮಾಧಾನಕ್ಕೆ ಗುರಿಯಾಗಬೇಕಾಗುತ್ತೆ. ಹಾಗೆ ಅಹಿಂದವನ್ನ ಕಡೆಗಣಿಸಿದ್ರೆ ರಾಜಕೀಯ ಅಡಿಪಾಯವೇ ಅಲುಗಾಡಬಹುದು. ಗ್ಯಾರಂಟಿಗಳು ಮತ್ತು ಖಾಲಿ ಆಗುತ್ತಿರುವ ಖಜಾನೆ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 51,000 ಕೋಟಿ ರೂಪಾಯಿ ವೆಚ್ಚ ಆಗ್ತಿದೆ. ಈ ಯೋಜನೆಗಳು ಜನಪ್ರಿಯವಾಗಿದ್ರೂ ರಾಜ್ಯದ ಆರ್ಥಿಕತೆಯ ಮೇಲೆ ಭಾರಿ ಒತ್ತಡ ಹೇರುತ್ತಿವೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣವಿಲ್ಲ ಎಂಬ ದೂರುಗಳು ನಡುವೆ ಗ್ಯಾರಂಟಿಗಳನ್ನು ಮುಂದುವರಿಸುತ್ತಲೇ ರಾಜ್ಯದ ಆದಾಯ ಸಂಗ್ರಹಣೆ ಹೆಚ್ಚಿಸೋದು ಡಿಕೆಶಿ ಮುಂದಿರುವ ಬಹುದೊಡ್ಡ ಆರ್ಥಿಕ ಸವಾಲು. ಹೂಡಿಕೆಗಳನ್ನು ಆಕರ್ಷಿಸೋದು ಮತ್ತು ಮೂಲ ಸೌಕರ್ಯಕ್ಕೆ ಹಣ ಮೀಸಲಿಡೋದು ಹೊಸ ಸರ್ಕಾರದ ಪ್ರಮುಖ ಆದ್ಯತೆ ಆಗಬೇಕಿದೆ. ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ನಡೆಸಿ ನೀರಾವರಿ ನಾಯಕನಾಗಿ ಮೂಡಿ ಬಂದಿದ್ದ ಡಿಕೆಶಿಗೆ ಈಗ ಅದೇ ಮೇಕೆದಾಟು ಯೋಜನೆ ದೊಡ್ಡ ಸವಾಲಾಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಈಗಾಗಲೇ ಕಠಿಣ ನಿಲುವು ತಳೆದಿದ್ದು ಯೋಜನೆಯನ್ನು ವಿರೋಧಿಸುತ್ತಿದ್ದಾರೆ. ಸಿಎಂ ಆದ ತಕ್ಷಣ ಮೇಕೆದಾಟು ಯೋಜನೆಗೆ ಚಾಲನೆ ನೀಡದಿದ್ರೆ ಪ್ರತಿಪಕ್ಷಗಳ ಟೀಕೆಗೆ ಗುರಿಯಾಗಬೇಕಾಗುತ್ತೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಅಂತಾರಾಜ್ಯ ವಿವಾದವನ್ನು ಬಗೆಹರಿಸಿ ರಾಜ್ಯದ ರೈತರ ಹಿತರಕ್ಷಣೆ ಮಾಡೋದು ಡಿಕೆಶಿ ಅವರ ರಾಜತಾಂತ್ರಿಕ ಚತುರತೆಗೆ ಪರೀಕ್ಷೆ ಆಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಕೆಶಿ ಮೇಲೆ ಬ್ರ್ಯಾಂಡ್ ಬೆಂಗಳೂರು ಸಾಕಾರಗೊಳಿಸುವ ಒತ್ತಡವಿದೆ. ಆದರೆ ಕೇವಲ ಬೆಂಗಳೂರಿಗೆ ಸೀಮಿತವಾಗದೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೂ ಗಮನ ನೀಡಬೇಕಿದೆ. ಕಳೆದ 3 ವರ್ಷಗಳಿಂದ ನಡೆದ ಸಿದ್ದು ಡಿಕೆಶಿ ಕುರ್ಚಿ ಕಿತ್ತಾಟದಿಂದ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಬಂದಿದೆ. ಈಗ ಸಿಎಂ ಆಗಿರುವ ಡಿಕೆಶಿ ಎಲ್ಲ ಬಣಗಳನ್ನ ಒಗ್ಗೂಡಿಸಿಕೊಂಡು ಆಡಳಿತದಲ್ಲಿ ಚುರುಕು ಮುಟ್ಟಿಸಿ ಕಳೆಗುಂದಿದ ಸರ್ಕಾರದ ಇಮೇಜ್ ಅನ್ನ ಮರುಸ್ಥಾಪಿಸುವುದು ಅವರ ಮುಂದಿರುವ ಅತಿದೊಡ್ಡ ಸಾಂಸ್ಥಿಕ ಸವಾಲು. ನೋಡಿದ್ರಲ್ಲ, ಕುರ್ಚಿ ಏರುವವರೆಗೆ ಒಂದು ಲೆಕ್ಕ, ಏರಿದ ಮೇಲೆ ಮತ್ತೊಂದು ಲೆಕ್ಕ. ಕನಕಪುರದ ಕಲಿ ಡಿಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಸವಾಲುಗಳನ್ನು ಮೀರಿ ಕರುನಾಡನ್ನ ಅಭಿವೃದ್ಧಿಯ ಪಥದಲ್ಲಿ ಹೇಗೆ ಮುನ್ನಡೆಸ್ತಾರೆ, ತಮ್ಮ ಆಡಳಿತದ ಮೂಲಕ ವಿರೋಧಿಗಳಿಗೆ ಹೇಗೆ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಜಿ ಫೋಕಸ್ ವಿಶೇಷ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.